ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದು ನಾನೊಂದು ವಿಷಯ ಹೇಳಬೇಕಿತ್ತು. ನಾನು ಸ್ವಲ್ಪ ದಿನ ಇಲ್ಲೇ ಶಾಂತಿ ಮತ್ತೆ ನಿಧಿ ಜೊತೆ ಇದ್ದು ಬರ್ಬೋದಾ? ನಿಮ್ಗೆ ಓಕೆನಾ? ಅದನ್ನೇನೇ ಕೇಳೋದು? ಕೇಳ್ಬೇಕು ಕಣೆ, ಕೇಳ್ಬೇಕು. ಆ ಮನೆಯಲ್ಲಿ ನಿಮ್ಮನ್ನೆಲ್ಲ ಬಿಟ್ಟು ನಾನು ಒಬ್ಬಳೇ ಇರ್ತೀನಲ್ಲ, ನನ್ನ ಪರಿಸ್ಥಿತಿ ಏನು ಅಂತ ಯಾರಾದ್ರೂ ಯೋಚನೆ ಮಾಡಿದ್ರ? ಯಾರೂ ಯೋಚನೆ ಮಾಡಿಲ್ಲ. ಆದ್ರೂ ಮೋಜಡೆ ನಿನಗೋಸ್ಕರ ನಮ್ಮನೆ ಸೊಸೆನ ನಿಮ್ಮನೇಲಿ ಸ್ವಲ್ಪ ದಿನ ಬಿಡ್ತೀನಿ. ಸ್ವಲ್ಪ ದಿನ ಅಷ್ಟೇ, ಬೇಗ ಬಂದ್ಬಿಡ್ಬೇಕು. ನಮಗೂ ಮನೆ ತುಂಬಿಕೊಂಡಾಗಿರುತ್ತೆ ಕಣೆ, ಸ್ವಲ್ಪ ದಿನ ಇಲ್ಲೇ ಇರಲಿ. ಆದ್ರೆ ನನಗೆ ಖಾಲಿ ಖಾಲಿ ಅನ್ಸುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಿನ್ ಮುಖ ನೋಡ್ತಿದ್ದೆ, ನೀನು ಊಟ ಊಟ ಅಂತ ಮಾತಾಡ್ತಿದ್ದೆ. ನಿನ್ನ ಮಾತಲ್ಲಿ ನನ್ನ ಪ್ರಪಂಚನೇ ಮರ್ತು ಬಿಡ್ತಿದ್ದೆ. ಇವ್ರನ್ನು ಬಿಟ್ಟು ನಿನ್ನೂ ಬಿಟ್ಟು ನಾನು ಹೇಗೆ ಇರ್ಲಿ? ನಿಜ ಹೇಳ್ತೀನಿ, ನಾನಂತೂ ನಿನ್ನ ತುಂಬಾ ಮಿಸ್ ಮಾಡ್ಕೋತೀನಿ ಕಣೆ. ಈ ಲವರ್ಸ್ ದೂರ ಆದ್ರೆ ಎಷ್ಟು ನೋವಾಗುತ್ತೋ, ನನ್ನ ಮನ್ಸಿಗೆ ಅಷ್ಟು ನೋವಾಗ್ತಿದೆ. ಹೌದಾ? ಯಾಕೆ ಇಷ್ಟೊಂದು ಡೌ ಮಾಡ್ತಾ ಇದೀಯಾ? ಹಲೋ ಮೇಡಮ್, ನೀವೇನು ಸೈಲೆಂಟ್ ಆಗಿದ್ದೀರಲ್ಲ? ನೋಡಿದ್ರಾ ನನ್ನ ಮೋಡ್ ಜಡೆ ಪ್ರೀತಿ ಹೇಗಿದೆ ಅಂತ? ನಿಧಿ, ನೀನು ಯಾರ್ದಾರು ಲವ್ ಮಾಡು, ಆಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಂಗೆ ಅರ್ಥ ಆಗತ್ತೆ. ನಿಮ್ಮಿಬ್ರು ಸ್ನೇಹ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಆದ್ರೂ ಇಬ್ರು ಸೇರ್ಕೊಂಡು ಒಳ್ಳೆ ಡ್ರಾಮಾ ಮಾಡ್ತೀರಾ. ನೋಡ್ಕಂಡ, ನಾವು ಜೀವನದಲ್ಲಿ ಎಲ್ಲ ನೋಡ್ಬಿಟ್ಟಿದ್ವಿ. ಈಗ ನಮಗೆ ಬೇಕಾಗಿರೋದೇನು? ಪ್ರೀತಿ, ವಿಶ್ವಾಸ, ಸ್ನೇಹ ಅಷ್ಟೇ. ನಿತ್ಯ, ಇವಳು ಬಡಬಡ ಅಂತ ಮಾತಾಡ್ಬಿಡ್ತಾಳೆ, ಆದರೆ ಇವಳು ಮನಸ್ಸಿದೆ ನೋಡು, ಅದು ತುಂಬ ಮೃದು ಕಣೆ, ಹುಟ್ಟು ಮಕ್ಕಳ ಥರ. ನಿಜ ಹೇಳ ಹಲ್ಕೋಬಾ, ನನಗೂ ನಿನ್ಬಿಟ್ಟು ತುಂಬ ಕಷ್ಟ ಆಗ್ತಾ ಇದೆ. ನಿನಗೆ ನನ್ನ ಬಿಟ್ಟಿರೋಕ್ಕೆ ಕಷ್ಟ ಆಗತ್ತೆ. ಸರಿ, ಹಾಗಾದ್ರೆ ಇನ್ಮೇಲೆ ನಾನು ಪ್ರತಿದಿನ ಬರ್ತೀನಿ ನೋಡು. ನಾನು ಬಂದಾಗ ನೀನು ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತ ಹೇಳ್ಬಾರ್ದು. ಬೆಳಿಗ್ಗೆ ಬರಲ್ಲ, ಸಂಜೆ ಬರಲ್ಲ, ಯಾವ ಟೈಮಿಂಗು ಅಂತ ಹೇಳು. ಫ್ರೀ ಇರಬೇಕು ನೀನು. ನಿಜವಾಗ್ಲೂ ನೀವು ಟೈಮಿಂಗ್ಸ್ ನೋಡ್ಕೊಂಡು ಬರ್ತೀರಾ? ಹೌದು, ಮತ್ತೆ ನಂಗೆ ಯಾಕೋ ಡೌಟ್ ಇದೆ. ನೀವು ಆಡ್ತಿರೋದು ನೋಡಿದ್ರೆ ನನ್ನ ಜೊತೆ ನೀವು ಇಲ್ಲೇ ಉಳ್ಕೊಂಡ್ಬಿಡ್ತೀರೇನೋ ಅಂತ ಅನ್ನಿಸ್ತಾ ಇದೆ. ಅಲ್ವಾ? ಒಳ್ಳೆ ಐಡಿಯಾ ಅಲ್ಲೇನೆ. ಈಗೊಂದು ವಿಷಯ ಗೊತ್ತಾ? ನಾವು ಚಿಕ್ಕ ಹುಡುಗರಲ್ಲಿ ಸ್ಕೂಲ್ಗೆ ಹೋಗ್ತಿದ್ವಲ್ಲ, ಯಾವಾಗಲೂ ಇಬ್ರು ಹೀಗೆ ಜೊತೆಲೇ ಇರ್ತಿದ್ವಿ. ಎಲ್ಲರೂ ಏನನ್ನೋರು ಗೊತ್ತಾ? ನಿಮ್ಮಿಬ್ರಲ್ಲಿ ಯಾರು ಒಬ್ರು ಹುಡುಗ ಆಗಿದ್ರೆ ನಿಮ್ಮಿಬ್ರಿಗೂ ಮದುವೆ ಮಾಡ್ಬಿಡ್ತಿದ್ವಿ ಅಂತಿದ್ರು. ಹೌದು, ಈಗ ನೀನು ಹುಡುಗನ, ನಾನು ಹುಡುಗನ? ಅಮ್ಮ, ದೊಡ್ಡ ಮೀಸೆ ಹೊತ್ತಿರೋ ಗಂಡು ನೀನೇ. ಹೌದಾ? ಹಾಗಾದ್ರೆ ನಾನು ನಿನ್ನ ಗಂಡ. ನಾನು ಹೇಳಿದಾಗೆ ನೀನು ಕೇಳಬೇಕು. ಇದೇ ನಿನ್ನ ಮಾಸ್ಟರ್ ಪ್ಲಾನ್ ಆಗಿತ್ತಾ? ಕರುಣಾನಿಧಿನ ಸೆಪ್ರೇಟ್ ಮಾಡೋದ್ರಲ್ಲಿ ಯಾರಿಗೆ ಲಾಭ? ಆನೆಸ್ಟ್ಲಿ ಇದು ವರ್ಕ್ ಆಗತ್ತಂತ ನನಗಂತೂ ಅನಿಸ್ತಿಲ್ಲ. ಸಮುದ್ರನ ಮೇಲಿಂದ ನೋಡೋಕ್ಕೆ ಪ್ರಶಾಂತವಾಗಿರುತ್ತೆ, ಆದರೆ ಒಳಕ್ಕೆ ಪ್ರತಿ ಸನ್ನಿವೇಶನೂ ಆಳಕ್ಕಿಳಿದು ನೋಡಬೇಕಾಗತ್ತೆ. ಆಗ ಗೊತ್ತಾಗತ್ತೆ ಅದರ ಆಘಾತತೆ ಎಷ್ಟು ಅಂತ. ಅವರು ಇದಕ್ಕಿಂತ ಮೊದಲು ಸೆಪ್ರೇಟ್ ಆಗೇ ಇದ್ರಲ್ಲ, ಆದರೂ ಒಬ್ಬರನ್ನೊಬ್ಬರು ಲವ್ ಮಾಡಿದ್ರು, ರೈಟ್? ಈಗ ಅವರಿಬ್ರಿಗೂ ಇನ್ನೂ ಹೆಚ್ಚು ಫ್ರೀಡಮ್ ಸಿಗೋ ಹಾಗಾಯ್ತಲ್ಲ. ದೂರ ಇದ್ದಷ್ಟು ಬಾಂಡ್ ಇನ್ನೂ ಗಟ್ಟಿ ಆಗತ್ತಣ್ಣ. ಪರಿಸ್ಥಿತಿ ತಾನಾಗಿ ಬದಲಾಗೋದು ಬೇರೆ, ಅದನ್ನು ಬದಲಾಯಿಸೋದು ಬೇರೆ. ಸಹಜವಾಗಿ ಇದೆಲ್ಲ ಆಗಿದ್ದಿದ್ರೆ ನೀನು ಹೇಳೋದು ಸರಿಯಾಗಿರ್ತಿತ್ತು. ಆದರೆ ಇಲ್ಲಿ ಆಟ ನನ್ನ ಕೈಲಿದೆ ಅನ್ನೋದನ್ನು ನೀನು ಮರಿಬೇಡ. ಆದರೂ ಈ ಪ್ರೀತಿ ಒಂಥರ ವಿಚಿತ್ರ ಅಣ್ಣ, ಹೇಗೋ ಒಂದು ದಾರಿ ಕಂಡುಕೊಳ್ಳುತ್ತೆ. ಕೆಲವು ಸಾರಿ ಅನುಕೂಲತೆಗಳನ್ನ ಅಳಿಸ್ತಾ ಹೋಗಬೇಕು, ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡ್ತೀಯ. ಫಿಸಿಕಲಿ ದೂರ ಆಗಿ
ಅವ್ರ ಪ್ರೀತಿ ಒಡೆಯುತ್ತೆ ಅಂತ ನಿನ್ಗನ್ಸುತ್ತಾ? ಹಾಗೆ ಬಿಟ್ಟರೆ ಅವರು ಜೋಡಿ ಹಕ್ಕಿಗಳ ಥರ ಹಾರಾಡ್ಕೊಟ್ಟಿರ್ತಾರೆ. ದಿನಕ್ಕೊಂದಷ್ಟು ಸನ್ನಿವೇಶಗಳನ್ನ ನಾವೇ ಕ್ರಿಯೇಟ್ ಮಾಡಬೇಕು. ಇಬ್ಬರು ಸಪ್ರೇಟಾಗಿ ಜಗತ್ತಿನ ಜೊತೆ ಹೋರಾಟನ ಶುರು ಮಾಡಬೇಕು. ಆಗ ಮಜಾ ಬರುತ್ತೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು ಕಡಿಮೆ ಆಗುತ್ತೆ, ನಮ್ಮ ಬುಡ ಅಲ್ಲಾಡೋದು ನಿಲ್ಲುತ್ತೆ. ಆದರೆ ಅಲ್ಲಿರೋದು ಕರುಣಾನಿಧಿ. ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಅವರಿಬ್ಬರು ಜೀವನನ ಹಿಂದಕ್ಕೆ ಹೇಗೆ ತಿರುಗಿಸ್ತೀನಿ ನೋಡ್ತಾ ಇರು. ನೀನು ಕಲ್ಪನೆನೂ ಮಾಡ್ಕೋಕ್ಕೆ ಸಾಧ್ಯ ಇಲ್ಲ. ಮೆಸೇಜ್ ಆದರೂ ಮಾಡ್ಬಿಡ್ತೀನಿ. ಮಿಸ್ ಯು. ತುಂಬ ಸಿಂಪಲ್ ಆಯ್ತಲ್ವಾ? ನಿಧಿ ಅವರೇ, ನೀವು ಅಲ್ಲದೆ ಬರೀ ಮನೆ ಅಷ್ಟೇ ಅಲ್ಲ, ಮನಸ್ಸು ಕೂಡ ಖಾಲಿ ಅನ್ನಿಸ್ತಿದೆ. ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ? ಇನ್ನೂ ನೋಡೇ ಇಲ್ವಾ? ಅಥವಾ ಬ್ಯುಸಿ ಇದ್ದಾರಾ? ಅಥವಾ ಅವಾಯ್ಡ್ ಮಾಡ್ತಿದ್ದಾರಾ? ಇಲ್ಲಿಂದ ಹೋಗಿ ಕೂಡಲೇ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಗೆ ಅನ್ಕೊಳ್ಳಿ? ಕಾಲೇ ಮಾಡ್ಬಿಡ್ತೀನಿ. ಹಲೋ, ನನ್ನ ಮೆಸೇಜ್ ನೋಡಲಿಲ್ವಾ? ಯಾವ ಮೆಸೇಜು? ಕರುನಾಡ ಕಣ್ಣ